ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಿಗಮ ಮಂಡಳಿ ಪ್ರಾಧಿಕಾರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನ ಉಂಟಾಗಿದೆ. ಶೀಘ್ರದಲ್ಲೇ ಉಳಿದವನ್ನೂ ಕೂಡ ತುಂಬ್ತೀವಿ ಅಂತ ಹೇಳಿದಂತಹ ನಾಯಕರು, ಆದರೆ 20 ನಿಗಮಗಳಿಗೆ ನೇಮಕ ಮಾಡಿ ಸುಮ್ಮನಾಗಿದ್ದಾರೆ ಮುಖಂಡರು. ಕೈ ನಾಯಕರ ವಿರುದ್ಧ ಮಾಜಿ ಶಾಸಕರು ಮತ್ತು ಪದಾಧಿಕಾರಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪಾಲಿಗೆ 41 ನಿಗಮ ಮತ್ತು ಪ್ರಾಧಿಕಾರಗಳು ಬರ್ತವೆ. ಈಗಾಗಲೇ JDS ಕೂಡ ಈಗಾಗಲೇ ನಿಗಮ ಮಂಡಳಿಗಳಿಗೆ ನೇಮಕವನ್ನು ಮಾಡಿದೆ. ಸೊ 10 ಶಾಸಕರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ ಶೀಘ್ರವಾಗಿ. ಸೊ ಆದರೆ ಕೂಡಲೇ ನಿಗಮ ಮತ್ತು ಪ್ರಾಧಿಕಾರದ ಸ್ಥಾನ ತುಂಬಬೇಕು ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಆಕಾಂಕ್ಷಿಗಳು. ಸೊ ಇದು ಕೈ ನಾಯಕರ ವಿರುದ್ಧ ಮಾಜಿ ಶಾಸಕರು ಮತ್ತು ಪದಾಧಿಕಾರಿಗಳು ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಒಂದು ಅಸಮಾಧಾನವನ್ನು ತಕ್ಕ ಮಟ್ಟಿಗೆ ಶಮನ ಮಾಡಿದ್ದಾಯಿತು. ಆದರೆ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಇನ್ನೂ ಯಾರು ನಿಗಮ ಮಂಡಳಿಗಳಿಗೆ ನೇಮಕ ಆಗಬೇಕಾಗಿದೆ. ಸೊ ಅಲ್ಲಿ ಇನ್ನೂ ಸಾಕಷ್ಟು ಗೊಂದಲ ಇದೆ. ಸೊ ಅವರು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನಾಗುತ್ತೆ ಮುಂದೆ ಅನ್ನುವಂಥದ್ದನ್ನು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಕಾಂಗ್ರೆಸ್ನಲ್ಲಿ ಒಂದು ಶಮನವನ್ನು ಸಮಾಧಾನ ತಕ್ಕ ಮಟ್ಟಿಗೆ ಪಡಿಸಿದ್ದಾಯಿತು. ಆದರೆ ಈಗ ಏನು ನಿಗಮಕ್ಕೆ ನೇಮಕ ಮಾಡಬೇಕಾಗಿದೆ, ಅಲ್ಲೂ ಕೂಡ ಅಸಮಾಧಾನ ಇದೆ. ಇದನ್ನು ಲೋಕಸಭಾ ಚುನಾವಣೆಯಲ್ಲಿ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅಂತ ಕೈ ನಾಯಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಖಂಡರು. ಖಂಡಿತವಾಗ್ಲೂ ಗುರುಪ್ರಸಾದ್, ಯಾಕೆಂದ್ರೆ ಈಗ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ 8 ತಿಂಗಳ ಪೂರೈಸ್ತಾ ಇದೆ. ಇಲ್ಲಿಯವರೆಗೂ ಕೂಡ ಈಗಾಗಲೇ ಏನೋ JDS ಮತ್ತೆ ಕಾಂಗ್ರೆಸ್ ಮೊದಲ ಹಂತದಲ್ಲಿ 20 ಮತ್ತೆ 10 ನಿಗಮ ಮಂಡಳಿಗಳ ಅಧ್ಯಕ್ಷರ ಸ್ಥಾನಗಳನ್ನ ಪಡ್ಕೊಂಡಿದ್ವು. ಈಗಾಗಲೇ ಕಾಂಗ್ರೆಸ್ 20 ಸ್ಥಾನಗಳನ್ನು ಕೂಡ ಈಗಾಗಲೇ ಶಾಸಕರಿಗೆ ಕೊಟ್ಟು ತನ್ನ ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡಿತ್ತು. ಮತ್ತೊಂದು ಕಡೆ ಉಳಿದ ನಿಗಮ ಮಂಡಳಿಗಳ ನೇಮಕ ಮತ್ತೆ ಪ್ರಾಧಿಕಾರಿಗಳ ನಿರ್ದೇಶಕರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ನಾವು ಅದನ್ನು ಕೂಡ ಬಗೆಹರಿಸ್ತೇವೆ, ಅಂದ್ರೆ ಅದನ್ನು ಕೂಡ ನಾವು ತುಂಬುತ್ತೇವೆ ಅನ್ನುವಂತ ಒಂದು ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಉಳಿದ ನಿಗಮ ಮಂಡಳಿಗಳು ಜೊತೆಗೆ ಅಭಿವೃದ್ಧಿ ಪ್ರಾಧಿಕಾರಿಗಳೇನಿದೆ ಅದರ ನಿರ್ದೇಶಕ ಸ್ಥಾನಗಳನ್ನ ತುಂಬೋದಕ್ಕೆ ಕಾಂಗ್ರೆಸ್ ನಾಯಕರು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಮುಖಂಡರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ ಗುರುಪ್ರಸಾದ್. ಒಂದು ಕಡೆ KPCC ಕಾರ್ಯದರ್ಶಿಗಳು, ಮಾಜಿ ಶಾಸಕರು ಜೊತೆಗೆ KPCC ಪದಾಧಿಕಾರಿಗಳು ಈಗ ಸಾಕಷ್ಟು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಶೀಘ್ರವೇ ನೀವು ನಿಗಮ ಮಂಡಳಿ ಮತ್ತೆ ಉಳಿದಿರುವಂತಹ ಅಭಿವೃದ್ಧಿ ಪ್ರಾಧಿಕಾರಿಗಳಿಗೆ ನಮ್ಮನ್ನ ನೇಮಕ ಮಾಡದೆ ಹೋದ್ರೆ ಮುಂದೆ ಈ ಶೀಘ್ರದಲ್ಲೇ ಬರ್ತಾ ಇರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಾವು ಪಕ್ಷದ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.